ಚಿತ್ರದುರ್ಗದ ಫಾರ್ಮಸಿ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ರೇಣುಕಾಸ್ವಾಮಿ ಅವರು ಬೆಂಗಳೂರಿನಲ್ಲಿ ಬರ್ಬರವಾಗಿ ಹತ್ಯೆ ಆಗಿದ್ದಾರೆ. ಈ ಕೇಸ್ನಲ್ಲಿ ನಟ ದರ್ಶನ್ ಗ್ಯಾಂಗ್ ಕೂಡ ಅಂಧರಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಅವರ ಕುಟುಂಬಸ್ಥರು ನಮ್ಮೊಂದಿಗಿದ್ದಾರೆ. ಅವ್ರು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗ ಮೊದಲದಾಗಿ ಅವ್ರ ತಾಯಿ ನಮ್ಮೊಂದಿಗಿದ್ದಾರೆ. ಅಮ್ಮ, ಈಗ ಮನೆಗೆ ಆಧಾರ ಸ್ತಂಭವಾಗಿದ್ದಂಥ ರೇಣುಕಾಸ್ವಾಮಿ ಅವರ ಹತ್ಯೆ ಆಗಿದೆ. ಈಗ ಈ ಒಂದು ಹತ್ಯೆಯಿಂದಾಗಿ ನಟ ದರ್ಶನ್ ಕೂಡ ಅರೆಸ್ಟ್ ಆಗಿದ್ದಾರೆ. ಏನು ಹೇಳ್ತೀರಮ್ಮ? ಇದು ಅರೆಸ್ಟ್ ಆಗಿದ್ದು ಒಳ್ಳೇದೇ. ಯಾಕೆಂದ್ರೆ ಇದ್ದ ಒಬ್ಬ ಮಗನ ನಾವು ಕಳ್ಕೊಂಡಿದೀವಿ. ಆದ್ರೆ ಈ ತರ ಬರ್ಬರ ಕೃತ್ಯ ಮಾಡಬಾರ್ದಾಗಿತ್ತು. ನಮ್ಮ ಮನೆಗೆ ಈಗ ಆಧಾರ ಸ್ತಂಭ ಅವನೇ ಇಲ್ಲ ಅಂದಮೇಲೆ ನಾವೇನ್ ಮಾಡ, ಅವ್ರಿಗೆ ಅಷ್ಟು ಗೊತ್ತಾಗ್ಬಾರ್ದು. ಅವರಿಗೆ ಹೌದು ಅವನು ಅಷ್ಟು ಬೇಡ್ಕೊಂಡಿದ್ದಾನೆ, ಅವ್ನ ಹೆಂಡತಿ ಹಿಂಗಿದ್ದಾಳೆ, ಆತ ಈ ತರ ಎಲ್ಲ ಮಾಡಿ ಗ್ಯಾಂಗ್ನೆಲ್ಲ ಮೋಸದಿಂದ ಆತನ ಕರ್ಕೊಂಡೋಗಿ ಎಲ್ಲೋ ತಗೊಂಡೋಗಿ ಹೊಡೆದು ಹಾಕಿ ಒಬ್ರಿಗೂ ತಿಳಿಸ್ದಂಗೆ ಈ ತರ ಮಾಡೋದು ಅದು ಯಾವ ನ್ಯಾಯ ಸರಿ ಹೇಳಿ ಸರ್? ದೊಡ್ಡ ಸ್ಟಾರ್ ನಟ ಇಂಥ ಕೃತ್ಯವೆಸಗಿದ್ರೆ ಏನ್ ಹೇಳ್ತೀರಮ್ಮ? ಅದೇ ಆತ ಮೇಲ್ನೋಟಕ್ಕೆ ದೊಡ್ಡ ಸ್ಟಾರ್ ನಟನಾದ್ರೂ ಒಳಗ ಆತನ ಮನಸ್ಸು ಕಳ್ಳ ಅಂತಾನೆ ಹೇಳ್ಬೋದಲ್ವ ಸರ್? ಈಗ ಯಾವತ್ತಿದ್ರು ಆತ ಕಳ್ಳನ ಮಗನೇ ಅಂತಾನೆ ನಾನು ಹೇಳೋದು. ಯಾಕೆಂದ್ರೆ ನಮಗೆ ಹೊಟ್ಟೆ ಉರಿತಾ ಇದೆ. ಆತನಿಗೂ ಒಬ್ಬ ಮಗ ಇದ್ದಾನೆ. ಮುಂದೆ ನನ್ನ ಮಗನ ಅವ್ರ ಮಗನ ಪರಿಸ್ಥಿತಿ ನನ್ನ ಮಗನಿಗೂ ಬರುತ್ತೆ ಅನ್ನೋ ತಲೆಯಲ್ಲಿ ಇರಬೇಕಾಗಿತ್ತು ಆತನಿಗೆ. ಅದು ಬಿಟ್ಟು ನನ್ನ ಸೊಸೆ ಇದ್ದಾಳೆ, ಅವಳಿಗೆ ಅನ್ಯಾಯ ಆಗಿಲ್ವ ಸರ್? ಈಗ ಮಗು ಇದೆ ಅವಳಿಗೆ, ಅವನಿಗೂ ಆಸೆ ಇತ್ತು ಮಗುನ ನೋಡ್ಕೋಬೇಕು ಮಾಡಬೇಕು ಅನ್ನೋದು. ನಾವು ನೋಡಿದ್ರೆ ವಯಸ್ಸಾದವರು ಅಪ್ಪ ಅಮ್ಮ ಇದ್ದಾರೆ, ಅವ್ರ ಜೊತೆಗೆ ಇರ್ತೀನಿ ನಾನು ಅನ್ನೋದು ಯಾವ ಥರದಿಂದನೂ ಈಗೆಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ ಸರ್. ಡ್ಯೂಟಿ ಆಯಿತು, ಮನೆ ಆಯಿತು, ತಾನಾಯಿತು, ಮನೇಲಿ ಬರೋದು ಉಣ್ಣೋದು ಮಲಗೋದು ಮಾಡ್ತಿದ್ದ. ಯಾವ ಸ್ನೇಹಿತರು ಕರೆದ್ರೂ ಹೋಗ್ತಿದ್ದಿಲ್ಲ. ಇತ್ತಿತ್ಲಾಗೆ ಅಂತ ಅವ್ರ ಸ್ನೇಹಿತರೆಲ್ಲ ಹೇಳೋರು, ಎಷ್ಟು ಕರಿತೀವಿ ಆಂಟಿ ಬರ್ತಾ ಇಲ್ಲ ಅವನು. ಯಾಕೆ ಅಂದರೆ ಇಲ್ಲಪ್ಪ ಅವನ ಡ್ಯೂಟಿ ಮನೆ ಸ್ವಲ್ಪ ಇನ್ಚಾರ್ಜ್ ಆಗಿರೋದ್ರಿಂದ ಅವನಿಗೆ ಪ್ರೆಷರ್ ಜಾಸ್ತಿ ಇತ್ತು. ಹಾಗಾಗಿ ಅವನು ಬರೋದು ಪ್ರೆಷರ್ ಜಾಸ್ತಿ ಇದೆ ನನಗೆ, ನಾನು ಕೆಲಸ ಮಾಡಬೇಕು, ಬಂದು ಊಟ ಮಾಡಿ ತಂದಾಯ್ತು ತನ್ನ ಕೆಲಸ ಆಯಿತು ಮಾಡ್ತಿದ್ದ. ಅದು ಬಿಟ್ಟರೆ ಯಾವ ಥರದ್ದು ಇಲ್ಲ. ಆದರೆ ಈ ದರ್ಶನ್ ಅವ್ರ ಗ್ಯಾಂಗ್ನವ್ರು ಈ ರೀತಿ ಮಾಡಬಾರ್ದಾಗಿತ್ತು. ಅವಳು ಪವಿತ್ರ ಗೌಡ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ಮನಸ್ಸು ಹೆಂಗೆ ಅನ್ನೋದು ಗೊತ್ತಿತ್ತು. ಅವಳು ಒಂದು ಹೆಣ್ಣೆ ಅಲ್ವಾ? ನಾಳೆ ಅವಳಿಗೂ ಇದೇ ಪರಿಸ್ಥಿತಿ ಬಂದರೆ ಅವಳು ಏನು ಮಾಡ್ತಾಳೆ ಸರ್? ಅವಳಿಗೂ ಶಿಕ್ಷೆ ಆಗಬೇಕು, ಅವನಿಗೂ ಶಿಕ್ಷೆ ಆಗಬೇಕು. ಅವನು ಎಂಥ ನಟನೆ ಆಗಿರಲಿ, ಉಳಿದವರು ಯಾರು ಈ ಥರ ಮಾಡಬಾರ್ದು. ನಮಗಾದ ಸ್ಥಿತಿ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋದೇ ನಮ್ಮ ಭಾವನೆ ಇದೆ. ಅಂದ್ರೆ ಏನ್ ಮೆಸೇಜ್ ಮಾಡಿದ್? ನಮ್ಮ ಎಲ್ಲಾರು ಹೇಳ್ತಾ ಏನೋ ಮೆಸೇಜ್ ಮಾಡಿದ್ ಈ ತರ ಮರ್ಡರ್ ಮಾಡಿದ. ಏನು ಬೇರೆ ವ್ಯವಹಾರ ಯಾವ ರೀತಿ ಕಮ್ಯುನಿಕೇಶನ್ ದರ್ಶನ್ಗೂ ಇವ್ರಿಗೆ ರೇಣುಕಾಸ್ವಾಮಿ ಅವ್ರಿಗೆ ಏನ್ ಸಂಬಂಧ? ಇಲ್ಲ ಸರ್, ಅವನಿಗೇನು ನಮಗೇನು ಗೊತ್ತಿಲ್ಲ. ನಾನು ನಿನ್ನೆ ಪೊಲೀಸ್ ಸ್ಟೇಷನಲ್ಲಿ ಬೆಂಗಳೂರು ಪೊಲೀಸ್ ಸ್ಟೇಷನಲ್ಲಿ ಹೋದಾಗ ಅವ್ರು ಪೊಲೀಸ್ನವ್ರು ಕೇಳಿದರೆ, ಇಲ್ಲ ಫಸ್ಟು ಅವಳು ಏನೋ ಮೆಸೇಜ್ ಮಾಡಿದ್ಲು, ಅದನ್ನ ನೋಡಿ ರಿಟರ್ನ್ ಮಾಡಿದ್ದಾನೆ, ಅವರೇನೋ ಕಳ್ಳರುಗಳು ತಪ್ಪೊಪ್ಕೊಂಡಿದ್ದಾರೆ, ನಾವೇ ಕೊಲೆ ಮಾಡಿದ್ದು ಹಿಂಗೆ ಕಮೆಂಟ್ ಮಾಡ್ತೆ. ಇವರು ಪವಿತ್ರ ಗೌಡ ಮಾಡ್ತಿದ್ರ ಅಂದ್ರೆ ಈತ ಮಾಡಿರೋ ಆತ ಅವಳು ಕಾಮೆಂಟ್ ಮಾಡ್ತಿದ್ಲು, ಈತನು ಮಾಡ್ತಿದ್ದ ಅಂತ ಹೇಳಿ ಇದು ಹೇಳಿದ್ದಾರೆ ಅಂತ ಪೊಲೀಸ್ನವ್ರು ನನ್ನ ಎದುರು ಹೇಳಿದರು ಸರ್ ಅಲ್ಲಿ. ಆದರೆ ಅವನಿಗೆ ಯಾವ ಥರದ್ದೇ ಇದಾಗಲಿ, ದರ್ಶನ್ ಫ್ಯಾನ್ ಆಗಲಿ, ಇದಾಗಲಿ, ಅವನಿಗೆ ಸಿನಿಮಾದ ಹುಚ್ಚೇ ಇಲ್ಲ. ಇಲ್ಲಿ ಮನೆಯಲ್ಲಾದರೂ ಅಷ್ಟೇ, ಅವ್ನು ಯಾವ ಸಿನಿಮಾ ನೋಡ್ತಿರ್ಲಿಲ್ಲ. ಕ್ರಿಕೆಟ್ ಒಂದು ಬಿಟ್ಟರೆ ಅವ್ನಿಗೆ ಇನ್ಯಾವ ಹುಚ್ಚು ಇರಲಿಲ್ಲ ಸರ್. ಅವನಾಯಿತು, ಅವ್ನ ಕೆಲಸ ಆಯಿತು, ನಮ್ಮ ಜೊತೆ ಬರೋದು, ಕುತ್ಕೊಳ್ಳೋದು, ಮಾತಾಡೋದು ಮಾಡ್ತಿದ್ದ. ಅದು ಬಿಟ್ಟರೆ ಇನ್ನೇನು ಇದಿಲ್ಲ ಸರ್. ಫ್ರೆಂಡ್ ಸರ್ಕಲ್ಲು ಚೆನ್ನಾಗೇ ಇದ್ದಾರೆ. ಎಲ್ಲ ಥರದಿಂದನೂ ಚೆನ್ನಾಗೇ ಇದು ಮಾಡೋರು. ನಿನ್ನೆ ಕೂಡ ಫ್ರೆಂಡ್ಸ್ ಎಲ್ಲ ಬಂದು ನಮಗೆ ಸಮಾಧಾನ ಮಾಡಿ, ಎಲ್ಲೂ ಹೋಗೋಣಲ್ಲ ಅಂಥದ್ದು ಎಲ್ಲಿಗೆ ಹೋಗಿದ್ದಾನೆ, ನಮಗಾರು ಹೋಗುವಾಗ ಒಂದು ಮಾತು ಹೇಳಿದರೆ ನಾವೇನೋ ಮಾಡ್ತಿದ್ವಿ, ಗೊತ್ತಿಲ್ದರಂಗೆ ಕರ್ಕೊಂಡೋಗಿದ್ದಾರೆ. ಒಂದು ಕ್ಷಣ ಅವನು ಹೋಗಿರೋ ಇದಕ್ಕೆ ಎಷ್ಟು ಇದಾಗೋಯ್ತು ಅಂತ ಅವರು ಪಾಪ ಫ್ರೆಂಡ್ಸ್ ಎಲ್ಲ ಪಶ್ಚಾತ್ತಾಪ ಪಟ್ಕೊಂಡು ಮಾಡ್ತಾ ಇದ್ದಾರೆ. ಏನಂತ ಮೆಸೇಜ್ ಮಾಡಿದ್ರು? ಏನು ಕೆಟ್ಟದಾಗ ಮಾಡಿದ್ರಂತ ಅಥವಾ ಯಾವ ಉದ್ದೇಶಕ್ಕೆ ಮಾಡಿದ್ರು? ಅಥವಾ ನಿಮ್ಮ ಮಗನ ಭಾವನೆ ಯಾವ ರೀತಿ ಇರ್ತಿತ್ತು? ಕೆಟ್ಟದಾಗ ನಡ್ಕೊಳೋ ರೀತಿ ಇದ್ನ ನಿಮ್ಮ ಮಗ? ಏನು ಅನ್ಸುತ್ತಮ್ಮ? ಇಲ್ಲ ಸರ್, ನಮಗೆ ಅದೆಲ್ಲ ಏನು ಗೊತ್ತಿಲ್ಲ. ಅವ್ನು ಯಾವ ಥರ ಕಾಮೆಂಟ್ ಮಾಡಿದ್ದ ಅನ್ನೋದು ನಮಗೆ ಗೊತ್ತಿಲ್ಲ. ಯಾವ ಥರ ಇದ್ದ ಅಂದರೆ ಒಟ್ಟೆ ಆತನಿಗೆ ಸಿನಿಮದ್ದು ಹುಚ್ಚು ಇರಲಿಲ್ಲ. ಆ ದರ್ಶನ್ ಫ್ಯಾನು ಅಲ್ಲ. ಅವ್ ಮಾಡಿರೋದು ನಮಗೆ ಗೊತ್ತಿಲ್ಲ ಸರ್. ಅದು ಒಳಗೆ ಏನು ಮಾಡ್ಕೊಂಡಿದ್ರೋ ಗೊತ್ತಿಲ್ಲ ನನಗೆ. ಪೊಲೀಸ್ನರಂತೂ ಕೇಳಿದ್ಕೆ ದರ್ಶನ್ ಕಡೆಯವರು ಗ್ಯಾಂಗ್ ಮಾಡಿರೋದು, ಈ ಅವರು ಇವರು ಏನೋ ಚಾಟ್ ಮಾಡ್ತಿದ್ರು, ಕಮೆಂಟ್ ಮಾಡ್ತಿದ್ರು ಅಂತ ಇಷ್ಟೇ ಹೇಳಿದ್ರು ಸರ್. ಅದು ಬಿಟ್ಟರೆ ನಮಗೇನು ಗೊತ್ತಿಲ್ಲ ನಮಗೆ. ಅಮ್ಮ, ಅಲ್ಲಿ ಹೋಗಿ ಮಗನ ದೃಶ್ಯ ನೋಡಿದಾಗ ಏನು ಅನ್ನಿಸ್ತು? ಯಾವ ರೀತಿ ಹತ್ಯೆ ಮಾಡಿದ್ದಾರೆ ಮತ್ತು ಆ ಪರಿಸ್ಥಿತಿ ನೋಡಿದಾಗ ಏನು ಅನ್ನಿಸ್ತಮ್ಮ? ಒಂದು ಹೆತ್ತಮ್ಮ ಆಗಿ ತಾವು ಏನು ಹೇಳ್ತೀರಿ? ಅವನನ್ನು ನೋಡಿದಾಗ ನಮಗೆ ನಮ್ಮ ಮಗ ಅಂತಾನೆ ಅನ್ನಿಸ್ಲಿಲ್ಲ ಸರ್. ಆ ಥರ ಬರ್ಬರವಾಗಿ ಹೇಯ ಕೃತ್ಯ ಮಾಡಿದ್ದಾರೆ. ತಲೆಗೆ ಹೊಡೆದಿದ್ದಾರೆ, ಎದೆಗೆಲ್ಲ ಕೋಲ್ ತಗೊಂಡು ಚೆಚ್ಚಿದ್ದಾರೆ, ಮರ್ಮಂಗಕ್ಕೆ ಹೊಡೆದಿದ್ದಾರೆ, ಕಾಲೆಲ್ಲ ಊದ್ಕೊಂಡು ಹೋಗಿದೆ, ಬೆನ್ನು ಮೂಳೆ ಎಲ್ಲ ಮುರಿದಿದೆ. ಆಮೇಲೆ
ಆತನ ಮುಖದ ಮೇಲೆಲ್ಲ ಹೊಡೆದು ಚೆನ್ನಾಗಿ ಆತನಿಗೆ ಹೊಡೆದು ಅದು ಯಾವ ಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಸರ್. ಅವ್ನು ನೋಡಿದರೆ ಮನುಷ್ಯ ನಮ್ಮ ಮಗ ಅನ್ನಂಗೆ ಇಲ್ಲ, ಆ ಥರ ಮಾಡಿಬಿಟ್ಟಿದ್ದಾರೆ ಅವನಿಗೆ. ಅವನು ಇಲ್ಲಿಂದ ಹಾಕ್ಕೊಂಡೋಗಿರೋದೇ ಒಂದು ಡ್ರೆಸ್ ಆದರೆ ಆ ಡ್ರೆಸ್ಸಿನ ತೆಗೆದು ಹಾಕಿ ಬೇರೆ ಥರ ಮಾಡಿ ಆತನ ಎಸ್ತೋಗ್ಬಿಟ್ಟಿದ್ದಾರೆ. ಆ ಥರ ಕೃತ್ಯ ಮಾಡಿದ್ದಾರೆ ಅವನಿಗೆ. ಈ ಕೃತ್ಯ ಮಾಡಿರೋರ್ಗೆ ಏನಾಗಬೇಕಂತೀರಾ? ಈಗ ದೊಡ್ಡ ನಟ ಅಂತ ಎತ್ಕೊಂಡು ಕುಣಿತಾರೆ, ಈ ಥರ ಕೃತ್ಯ ಮಾಡಿದ್ದಾರೆ ಅಂತ ಈಗ ಆರೋಪ ಬಂದಿದೆ, ಏನು ಹೇಳ್ತೀರಮ್ಮ? ಆತ ದೊಡ್ಡ ನಟ ಆಗಿದ್ರೆ ಇರ್ಬೋದಾಗಿತ್ತು ಸರ್, ಕರೆದು ನಮಗೆ ಏನಾರು ಹೇಳ್ಬೋದಾಗಿತ್ತು. ಅದು ಬಿಟ್ಟು ಈ ಥರ ಬರ್ಬರವಾಗಿ ಕೃತ್ಯ ಮಾಡಿ ತಾನೂ ಬಂದು ಇದನ್ನ ಮಾಡಿ ಈತನಿಗೆ ಒಬ್ಬ ಯಾರು ನಟ ಅಂತಾರ? ಇಲ್ಲ, ಆತನ ಬ್ಯಾನ್ ಮಾಡಬೇಕು, ಆತನ ಸಿನಿಮಾನು ಯಾರು ನೋಡಬಾರ್ದು, ಫಿಲ್ಮ್ ಇಂಡಸ್ಟ್ರಿಯಿಂದನೇ ಆತನ ತೆಗೆದು ಹೊರಗೆ ಹಾಕಬೇಕು. ನನ್ನ ಮಗನಿಗೆ ಯಾವ ಥರ ಬರ್ಬರವಾಗಿ ಕೊಲೆ ಮಾಡಿದಾನೋ ಅದೇ ರೀತಿ ಅವನಿಗೂ ಶಿಕ್ಷೆ ಆಗಬೇಕು, ಅದೇ ರೀತಿ ಅವನ ಮಗನಿಗೂ ಆಗಬೇಕು, ಅವನ ವಂಶನೇ ಸರ್ವನಾಶ ಆಗಬೇಕು ಸರ್. ನಮಗೆ ನಾನು ಕೇಳೋದೇ ಅದು. ಅವ್ನು ಯಾವುದೇ ಕಾರಣಕ್ಕೂ ಅವನಿಗೆ ಬಿಡಬಾರ್ದು ಸರ್. ಅವ್ರ ಗ್ಯಾಂಗನ್ನು ಬಿಡಬಾರ್ದು, ಅವಳನ್ನು ಬಿಡಬಾರ್ದು, ಅವನನ್ನು ಬಿಡಬಾರ್ದು. ಅವ್ರಿಗೆ ದೊಡ್ಡ ತಕ್ಕ ಮಟ್ಟಿಗೆ ಶಿಕ್ಷೆ ಆಗಬೇಕು ಅಂತಲೇ ನಾವು ನ್ಯಾಯಯುತವಾಗಿ ನನ್ನ ಸೊಸೆಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಕೇಳ್ಕೊತಿದ್ದೀನಿ ಸರ್ ನಾನು. ಇದಿಷ್ಟು ರೇಣುಕಾಸ್ವಾಮಿ ಅವರ ತಾಯಿಯ ಮಾತು.